ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್, ಐ ರಿಕ್ವೆಸ್ಟ್ ಯು ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಈ ಮೆಡಿಕಲ್ ಇನ್ಫಾರ್ಮೇಷನ್, ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ಮಹಿಳೆಯರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ತನಗೇನಾದರೂ ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗಾ, ತನಗೇನಾದರೂ ಪೀರಿಯಡೇ ಬರ್ತಾ ಇದೆಯಾ, ಏನು ಮಾಡಬೇಕು, ಈ ಥರದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೆಟ್ಸ್ ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಬೌಟ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು? ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಹೆಸರೇ ಹೇಳಿದ ಹಾಗೆ ಇದು ಒನ್ ಫಾರ್ಮ್ ಆಫ್ ಬ್ಲೀಡಿಂಗ್. ಇಲ್ಲಿ ಒಂದು ಸ್ವಲ್ಪ ರಕ್ತಸ್ರಾವವಾಗ್ತಾ ಇರುತ್ತೆ ಯಾವಾಗ ಇಂಪ್ಲಾಂಟೇಷನ್ ಆಗ್ತಾ ಇರುತ್ತೆ. ಸೊ ಇಂಪ್ಲಾಂಟೇಷನ್ ಅಂದರೆ ಏನು ಅದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ಇಂಪ್ಲಾಂಟೇಷನ್ ಅಂದ್ರೆ ಏನಾಗತ್ತೆ? ಸೊ ಇದು ಗರ್ಭಕೋಶ, ಇದು ಓವರೀಸ್ ಅಥವಾ ಎಗ್ಸ್ ಅಂಡ್ ಇದು ಫೆಲೋಪಿಯನ್ ಟ್ಯೂಬ್ಸ್. ಸೊ ಈ ಓವರೀಸ್ ಇಂದ, ಈ ಅಂಡಾಶಯದಿಂದ ಅಂಡಾಣುಗಳು ರಿಲೀಸ್ ಆಗ್ತವೆ, ಅಂಡೋತ್ಪತ್ತಿ ಆಗತ್ತೆ. ಸೊ ಇಲ್ಲಿ ಅಂಡೋತ್ಪತ್ತಿಯಾಗಿ ಇದು ಹೊರಗೆ ಬರ್ತಾ ಇದೆ. ಡಿಪೆಂಡಿಂಗ್ ಅಪಾನ್ ನಿಮ್ಮ ಪೀರಿಯಡಿನ ಅಥವಾ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ನಿನ ಲೆಂತ್ ಮೇಲೆ ಅಂಡೋತ್ಪತ್ತಿಯ ಟೈಮ್ ವೇರಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದಂತಹ ಒಂದು ಎಗ್ ಅಂಡ್ ಅಲ್ಲಿ ಅದೇ ಟೈಮಿಗೆ ಶುಕ್ರಾಣು ಅವೈಲೇಬಲ್ ಇದ್ರೆ ಅವೆರಡು ಕೂಡ್ಕೊಂಡು ಒಂದು ಫರ್ಟಿಲೈಸ್ಡ್ ಎಗ್ ಅಥವಾ ಝೈಗೋಟ್ ಆಗ್ತವೆ. ಅಂಡ್ ಇಲ್ಲಿ ಫರ್ಟಿಲೈಸ್ ಆದಂತಹ ಈ ಎಗ್ ಏನಾಗತ್ತೆ, ಇದು ಟ್ರಾವೆಲ್ ಮಾಡತ್ತೆ. ಸೊ ಇದು ಟ್ರಾವೆಲ್ ಮಾಡ್ಕೊಂತ ಅದು ಗರ್ಭಕೋಶಕ್ಕೆ ಬಂದು ಅಂಟ್ಕೊಳ್ಳಿಕ್ಕೆ ಅದು ಬರ್ತಾ ಇರುತ್ತೆ. ಸೊ ಇದು ಒಂದ್ಸಲ ಈ ತರ ಓವ್ಯುಲೇಷನ್ ಆದ್ಮೇಲೆ, ಅಂಡೋತ್ಪತ್ತಿ ಆದ್ಮೇಲೆ ಅರೌಂಡ್ 6 days ಬೇಕಾಗ್ಬೋದು, 6 to 12 days ಈ ಎಗ್ ಏನಿದೆ, ಫರ್ಟಿಲೈಸ್ಡ್ ಎಗ್ ಏನಿದೆ, ಇದು ಟ್ರಾವೆಲ್ ಆಗಿ ಇಲ್ಲಿ ಬಂದು ಅಂಟ್ಕೊಳ್ಳಿಕ್ಕೆ, ಇಂಪ್ಲಾಂಟ್ ಆಗ್ಲಿಕ್ಕೆ 6 to 12 days ಆಫ್ಟರ್ ಓವ್ಯುಲೇಷನ್, ಅಂಡೋತ್ಪತ್ತಿಯಾದ 6ರಿಂದ 12 ದಿನ ಬೇಕಾಗಬಹುದು ಅದು ಇಂಪ್ಲಾಂಟ್ ಆಗ್ಲಿಕ್ಕೆ, ಇಲ್ಲಿ ಅಂಟ್ಕೊಳ್ಳಿಕ್ಕೆ ಅಂಡ್ ಈ ತರದ ಬ್ಲೀಡಿಂಗ್ ಅನ್ನ ನಾವು ನೋಡ್ಲಿಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಟ್ರಾವೆಲ್ ಆದಂತ ಫರ್ಟಿಲೈಸ್ಡ್ ಎಗ್ ಇಲ್ಲಿ ಬಂದಿದೆ ಅಂಡ್ ಇಲ್ಲಿ ಇದು ಅಂಟ್ಕೊಂಡಿದೆ, ಈ ಗರ್ಭಕೋಶದ ಒಳಗೋಡೆಯ ಮೇಲೆ ಇದು ಅಂಟ್ಕೊಂಡಿದೆ. ಸೊ ಇದಕ್ಕೆ ಟ್ರಾವೆಲ್ ಟೈಮ್ ಅರೌಂಡ್ 6 to 12 days ಆಫ್ಟರ್ ಅಂಡೋತ್ಪತ್ತಿ ಇರುತ್ತೆ. ಸೊ ಇಂಪ್ಲಾಂಟೇಷನ್ ಅಂದ್ರೆ ಏನು? ಇಲ್ಲಿ ಈ ಎಗ್ ಏನಿರುತ್ತೆ, ಫರ್ಟಿಲೈಸ್ ಆದಂತ ಎಗ್ ಏನಿರುತ್ತೆ, ಅದು ಇಲ್ಲಿ ಅಂಟ್ಕೊಳ್ಳೋದನ್ನ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೇವೆ. ಸೊ ಇದು ಇಂಪ್ಲಾಂಟ್ ಆಗ್ಬೇಕಾದ್ರೆ, ಅದು ಇಂಪ್ಲಾಂಟ್ ಅಂತ ಹೇಳಿದ್ರೆ ಅದು ಒಳಗಡೆ ಅದು ಬರೋ ಮಾಡತ್ತೆ. ಹೇಗೆ ಈ ಇಲಿ ಒಂದು ತನ್ನ ಮನೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಪ್ಲೇಸ್ ನೋಡ್ಕೊಂಡು, ತನಗೆ ಆರಾಮಾಗಿ ಇರ್ಲಿಕ್ಕೆ ಇರುವಂತ ಒಂದು ಜಾಗವನ್ನ ನೋಡ್ಕೊಂಡು ಅದು ಡಿಗ್ ಮಾಡತ್ತೆ, ಬರೋ ಮಾಡತ್ತೆ, ಅದೇ ತರ ಈ ಒಂದು ಒಳ್ಳೆ ಪರಿಸರ ಇರುವಂತ ಒಂದು ಜಾಗವನ್ನ ಇದು ನೋಡ್ಕೊಂಡು ಆ ಜಾಗಕ್ಕೆ ಇದು ಅಂಟ್ಕೊಳ್ಳತ್ತೆ, ಅದರ ಒಳಗಡೆ ಅದು ಇದು ಇಲ್ಲಿ ಅಗೆಯುತ್ತೆ ಅಥವಾ ಡಿಗ್ ಮಾಡತ್ತೆ. ಸೊ ದಟ್ ಅಲ್ಲಿ ಅದಕ್ಕೆ ಅಂಟ್ಕೊಳ್ಳಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಪ್ರೊಸೆಸ್ ಅಲ್ಲಿ ಇಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈ ಬ್ಲೀಡಿಂಗ್ ಅನ್ನ ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ನೀವು ನೋಡ್ಬೋದು ಇಲ್ಲಿ ಅಂಟ್ಕೊಂಡಿದೆ ಅಂಡ್ ಇಲ್ಲಿ ಸ್ವಲ್ಪ ಬ್ಲೀಡ್ ಆಗ್ತಾ ಇದೆ, ಬಿಕಾಸ್ ಇದು ಇಲ್ಲಿ ಅಗಿತಾ ಇದೆ, ಇಲ್ಲಿ ಅದು ಬರೋ ಮಾಡ್ತಾ ಇದೆ. ಸೊ ಆವಾಗ ಈ ತರ ಬ್ಲೀಡಿಂಗ್ ಆಗತ್ತೆ. ಸೊ ಇದು ಸೇಮ್ ಫರ್ಟಿಲೈಸ್ಡ್ ಎಗ್, ಇದು ಇಲ್ಲಿ ಡಿಗ್ ಮಾಡ್ಕೊಂಡು ಅಂಡ್ ಇಲ್ಲಿ ನೀವು ನೋಡ್ಬೋದು ಈ ಸರ್ಫೇಸ್ ಮೇಲೆ ಅದು ಹೇಗೆ ಅಂಟ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದೆ ಅಥವಾ ಡಿಗ್ ಮಾಡ್ತಾ ಇದೆ. ಸೊ ಒನ್ಸ್ ಇಂಪ್ಲಾಂಟೇಷನ್ ಆದ್ಮೇಲೆ ಏನಾಗುತ್ತೆ, ಪ್ರೆಗ್ನೆನ್ಸಿ ಡೆವಲಪ್ ಆಗ್ಲಿಕ್ಕೆ ಶುರುವಾಗುತ್ತೆ ಅಂಡ್ ಈ ನಿಮ್ಮ ಬಾಡಿ ಈ HCG ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ ನಿಮ್ಮ ಈ ಗರ್ಭಕೋಶದ ಒಳಗೋಡೆಯನ್ನ ಥಿಕ್ ಆಗಿಟ್ಕೊಂಡು ಆ ಎಂಬ್ರಿಯೋವನ್ನ, ಅಲ್ಲಿ ಬಂದಂತಹ ಎಗ್ ಮತ್ತೆ ಸ್ಪರ್ಮ್ ಏನ್ ಫರ್ಟಿಲೈಸ್ ಆಗಿ ಬಂದಿದೆ ಅದನ್ನ ಹಿಡಿದುಕೊಳ್ಳಿಕ್ಕೆ ಈ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಇರುತ್ತೆ ಅಂಡ್ ಇದೇ ಹಾರ್ಮೋನ್ ನಿಮ್ಗೆ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಪಾಸಿಟಿವ್ ಕೊಡುತ್ತೆ. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಮತ್ತು ಪೀರಿಯಡ್ ಬ್ಲೀಡಿಂಗ್ ಅನ್ನ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೇವೆ? ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನಿದೆ ಅದು ಅಪ್ ಟು 2 days ತನಕ, ಮ್ಯಾಕ್ಸಿಮಮ್ 2 to 3 days ತನಕ ಇರ್ಬೋದು, ಕೆಲವೊಬ್ಬರಿಗೆ ಕೆಲವು ಗಂಟೆಗಳ ಕಾಲ ಮಾತ್ರ ಇರ್ಬೋದು. ಬಟ್ ಬ್ಲೀಡಿಂಗ್ ಏನಿರುತ್ತೆ, ಪೀರಿಯಡಿನ ಬ್ಲೀಡಿಂಗ್ ಏನಿರುತ್ತೆ ಅದು ಡಿಪೆಂಡ್ಸ್, ನಿಮ್ಮ ಪೀರಿಯಡ್ ಹೇಗಿರುತ್ತೆ, ಕೆಲವೊಬ್ಬರಲ್ಲಿ 3 ದಿನ, ಕೆಲವೊಬ್ಬರಲ್ಲಿ 4 ದಿನ, ಕೆಲವೊಬ್ಬರಲ್ಲಿ 5 ದಿನ, ಈ ತರ ಆ ಬ್ಲೀಡಿಂಗಿನ ಡ್ಯೂರೇಷನ್ ಇರುತ್ತೆ. ಈ ಬ್ಲೀಡಿಂಗ್ ಏನಿರುತ್ತೆ ಇಂಪ್ಲಾಂಟೇಷನ್ ಅಲ್ಲಿ ಬಹಳ ಲೈಟ್ ಬ್ಲೀಡಿಂಗ್ ಇರುತ್ತೆ, ಜಸ್ಟ್ ಸ್ಪಾಟಿಂಗ್ ತರ ಆಗ್ಬೋದು, ಸ್ವಲ್ಪ ಒಂದೆರಡು ಡ್ರಾಪ್ ಬಂದಂಗ ಆಗ್ಬೋದು, ನೀವು ಒರೆಸ್ಕೊಂಡಾಗ ಒಂದೆರಡು ಡ್ರಾಪ್ ಬರ್ಬೋದು ಅಷ್ಟೇನೆ. ಬಟ್ ಪೀರಿಯಡ್ ಬ್ಲೀಡಿಂಗ್ ಏನಿರುತ್ತೆ ಅದು ಹೆವಿ ಆಗಿರುತ್ತೆ, ಒಂದು ಅಲ್ಲಿ ಕ್ಲಾಟ್ಸ್ ಎಕ್ಸೆಟ್ರಾ ಬರ್ತಾ ಇರ್ಬೋದು.
ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ ಇದು ಜಸ್ಟ್ ಒಂದು ಪ್ಯಾಂಟಿ ಲೈನರ್ ಅಥವಾ ನೀವು ಒಂದು ಸಣ್ಣ ಪ್ಯಾಡ್ ಒಳಗಡೆ ಹಾಕೊಂಡಿದ್ರೆ ಒಂದೇ ಡ್ರಾಪ್ಸ್ ಅಷ್ಟೇ ಕಾಣುತ್ತೆ ಅದರಲ್ಲಿ. ಬಟ್ ಈ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ಹಾಗಾಗೋದಿಲ್ಲ, ಪ್ಯಾಡ್ ಫುಲ್ಲಿ ಸೋಕ್ ಆಗ್ತಾ ಇರುತ್ತೆ. ಸೊ ಅಷ್ಟು ಬ್ಲೀಡಿಂಗ್ ಇದ್ದಾಗ ಅದನ್ನ ನಾವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರೋದಿಲ್ಲ. ಈಗ ಬ್ಲಡ್ಡಿನ ಕಲರ್ ಏನಿರುತ್ತೆ ಲೈಟ್ ಪಿಂಕ್ ಇರ್ಬೋದು, ಬ್ರೌನಿಶ್ ಇರ್ಬೋದು. ವೆರಸ್ ಇನ್ ಕೇಸ್ ಆಫ್ ಪೀರಿಯಡ್ ಬ್ಲೀಡಿಂಗ್ ಅದು ಬಹಳ ಡಾರ್ಕ್ ಇರುತ್ತೆ, ಪಿಂಕಿಶ್ ಇರ್ಬೋದು, ಅದು ಸಹ ಬ್ರೌನಿಶ್ ಸಹ ಇರ್ಬೋದು. ಈಗ ಈ ಇಂಪ್ಲಾಂಟೇಶನ್ ಟೈಮ್ ಅಲ್ಲೂ ಕೆಲವೊಬ್ಬರಿಗೆ ಸ್ವಲ್ಪ ಹೊಟ್ಟೆಯ ನೋವು ಬರುತ್ತೆ, ಕ್ರಾಂಪ್ಸ್ ಬರುತ್ತೆ, ಸ್ವಲ್ಪ ಜಗ್ದಾಗ ಆಗ್ತಾ ಇರುತ್ತೆ. ಬಟ್ ಪೀರಿಯಡ್ ಕ್ರಾಂಪ್ಸ್ ಅಷ್ಟು ಬಹಳ ಪೇನ್ಫುಲ್ ಇರೋದಿಲ್ಲ, ಲೆಸ್ ಪೇನ್ಫುಲ್ ಇರುತ್ತೆ. ಅಂಡ್ ಕ್ರಾಂಪಿಂಗ್ ಈ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ಬರ್ತಾ ಇರೋದನ್ನ ನೀವು ಯೂಶುವಲಿ ಅದನ್ನ ನೋಡ್ತಾ ಇರ್ತೀರಾ, ಅದು ಹೇಗಂತ, ಅದು ಸ್ವಲ್ಪ ಸಿವಿಯರ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವೆನ್ ಇಟ್ ಕಮ್ಸ್ ಟು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂಡ್ ಪೀರಿಯಡ್ ಬ್ಲೀಡಿಂಗ್, ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಲೈಟ್ ಆಗಿರುತ್ತೆ, ಸ್ವಲ್ಪ ಸ್ಪಾಟಿಂಗ್ ತರ ಇರುತ್ತೆ. ವೆರಸ್ ಪೀರಿಯಡ್ ಬ್ಲಡ್ ಏನಿರುತ್ತೆ ಅದು ಹೆವಿ ಫ್ಲೋ ಇರುತ್ತೆ. ಕಲರ್ ಇದ್ರದ್ದು ಲೈಟಿಶ್ ಆರ್ ಬ್ರೌನಿಶ್ ಇರುತ್ತೆ ಅಂಡ್ ಪೀರಿಯಡ್ ಇಂದು ರೆಡ್ಡಿಶ್ ಆರ್ ಬ್ರೌನಿಶ್ ಇರಬಹುದು. ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಬರೀ 1-2 ದಿನ ಮಾತ್ರ ಇರುತ್ತೆ. ಪೀರಿಯಡ್ ಬ್ಲಡ್ ಇದ್ರೆ ಅದು 4ರಿಂದ 7 ದಿವಸಗಳ ಮಟ್ಟಿಗೆ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಯೋರ್ ಸೈಕಲ್. ಪೇನ್ ಇರುತ್ತೆ, ಅದು ಕಡಿಮೆ ಇರುತ್ತೆ ಅಥವಾ ಇರ್ಲಿಕ್ಕೇನೆ ಇಲ್ಲ ಇನ್ ಕೇಸ್ ಆಫ್ ಇಂಪ್ಲಾಂಟೇಶನ್. ವೆರಸ್ ಸ್ಟ್ರಾಂಗ್ ಇರುತ್ತೆ ಪೇನ್ಸು, ಕ್ರಾಂಪ್ಸು ಇನ್ ಕೇಸ್ ಆಫ್ ಯೋರ್ ಪೀರಿಯಡ್. ಅಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ಏನಿರುತ್ತೆ, ಪ್ರೆಗ್ನೆಂಟ್ ಪೀರಿಯಡ್ ಬಂತು ಅಂದಾಗ ಮತ್ತೆ ನೀವು ಪ್ರೆಗ್ನೆಂಟ್ ಇಲ್ಲದೆ ಇದ್ದಾಗ ಅದು ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ತೋರಿಸ್ತಾ ಇರುತ್ತೆ. ಸಪೋಸ್ ನೀವು ಪ್ರೆಗ್ನೆಂಟ್ ಇದ್ರಿ ಅಂಡ್ ಇನ್ ಕೇಸ್ ಆಫ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಲೇಬೇಕು. ಇಂಪ್ಲಾಂಟೇಶನ್ ಬ್ಲೀಡ್ ಅಥವಾ ಈ ಇಂಪ್ಲಾಂಟೇಶನ್ ಪ್ರೊಸೆಸ್ ಏನಾಗ್ತಾ ಇರುತ್ತೆ, ಯೂಶುವಲಿ ಒಂದು 6 to 12 days, 6ರಿಂದ 12 ದಿನ, ಈ ಅಂಡೋತ್ಪತ್ತಿ ಆದ 6ರಿಂದ 12 ದಿನ ಆದ್ಮೇಲೆ ಈ ಇಂಪ್ಲಾಂಟೇಶನ್ ಆಗ್ತಾ ಇರುತ್ತೆ ಅಂಡ್ ಆವಾಗ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸಪೋಸ್ ನಿಮ್ಮ ಪೀರಿಯಡ್ 28 days ಇಂದು ಇದೆ ಅಂತ ಅನ್ಕೊಳ್ಳೋಣ. ಅಂಡೋತ್ಪತ್ತಿ ಯಾವಾಗ ಆಗ್ತಾ ಇರುತ್ತೆ? ಅರೌಂಡ್ 14ನೇ ದಿವಸಕ್ಕೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ. ಸೊ 14ನೇ ದಿವಸಕ್ಕೆ ಅಂಡೋತ್ಪತ್ತಿ ಆಯ್ತು ಅಂದ್ರೆ, ಸಪೋಸ್ ಅಲ್ಲಿ ಶುಕ್ರಾಣು ಸಿಕ್ತು ಆ ಅಂಡಾಣುಗೆ ಅಂಡ್ ಅದು ಫರ್ಟಿಲೈಸ್ ಆಯ್ತು ಅಂದ್ರೆ ಅರೌಂಡ್ 20 ದಿವಸಕ್ಕೆ, ಅಂದ್ರೆ 14+6 ಅರೌಂಡ್ 20 ದಿವಸಕ್ಕೆ ಅಲ್ಲಿ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗ್ಬೋದು, ಅಥವಾ 12 days, ಅರೌಂಡ್ 26 ಡೇಸಿಗೆ ನಿಮ್ಗೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗ್ತಾ ಇರಬಹುದು. ಸಪೋಸ್ ನಿಮ್ಮ ಸೈಕಲ್ 30 ದಿವಸದಿದೆ, ಸೊ ನಿಮ್ಗೆ ಅಂಡೋತ್ಪತ್ತಿ ಯಾವ ಟೈಮಿಗೆ ಆಗ್ತಾ ಇರುತ್ತೆ? ಅರೌಂಡ್ 16th ಡೇಗೆ ನಿಮ್ಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಅಂಡೋತ್ಪತ್ತಿ ಆದ ಒಂದು 6 to 12 days ಅಂದ್ರೆ ಅರೌಂಡ್ 22 to 28 ಡೇಸಿಗೆ ನಿಮ್ಗೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಯೂಶುವಲಿ ಈ ಅಂಡೋತ್ಪತ್ತಿ ಆದ ಒಂದು 6ರಿಂದ 12 ದಿವಸಗಳ ಒಳಗಡೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಎಷ್ಟು ಕಾಮನ್ ಇರುತ್ತೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್? 100 ಜನ ಪ್ರೆಗ್ನೆಂಟ್ ಆದ್ರು ಅಂದ್ರೆ 25 ಜನರಿಗೆ ಈ ತರದ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗ್ಬಹುದು. ಬಟ್ ಎಲ್ಲರಲ್ಲೂ ಪ್ರೆಗ್ನೆಂಟ್ ಆದವರಿಗೆ ಈ ತರ ಬ್ಲೀಡಿಂಗ್ ಆಗ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಮೆಜಾರಿಟಿ ಜನರಿಗೆ ಇದು ಆಗ್ತಾ ಸಹ ಇರೋದಿಲ್ಲ. ಕೆಲವೊಮ್ಮೆ ಆದ್ರೂ ಅದು ಪೀರಿಯಡ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂಡ್ ನಿಮ್ಮ ಡ್ಯೂ ಡೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಲು ಸಹ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಆದ್ರಿಂದ ನಾವು ಈ ಪ್ರೆಗ್ನೆಂಟ್ ಆದಾಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅಲ್ಟ್ರಾಸೌಂಡ್ ಮಾಡ್ತೇವೆ, ಕರೆಕ್ಟ್ ಆಗಿ ನಿಮ್ಮ ಡ್ಯೂ ಡೇಟ್ ಅನ್ನ ಪತ್ತೆ ಹಚ್ಚಲಿಕ್ಕೆ. ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ, ಹೇಗಿರುತ್ತೆ ಅದು? ಸೊ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಇನ ಕಲರ್ ಏನಿರುತ್ತೆ, ಸ್ವಲ್ಪ ಲೈಟಿಶ್ ಪಿಂಕ್ ಇರುತ್ತೆ ಅಥವಾ ಸ್ವಲ್ಪ ಬ್ರೌನಿಶ್ ಇರುತ್ತೆ. ಬ್ರೈಟ್ ರೆಡ್ ಯೂಶುವಲಿ ಇದು ಇರೋದಿಲ್ಲ. ಅಂಡ್ ಇದು ಹೇಗೆ ಇರುತ್ತೆ? ಸ್ಪಾಟಿಂಗ್ ತರ ಇರುತ್ತೆ, 1-2 ಡ್ರಾಪ್ಸ್ ಬೀಳ್ಬೋದು ಅಷ್ಟೇನೆ. ಕೆಲವೊಬ್ಬರಿಗೆ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರ್ಬೋದು, ನೀವೇನಾದ್ರೂ ಪ್ಯಾಂಟಿ ಲೈನರ್ ಹಾಕೊಂಡ್ರೆ ಅಲ್ಲಿ ಸ್ವಲ್ಪ ಬ್ಲೀಡಿಂಗ್ ತರ ಕಾಣಿಸ್ತಾ ಇರ್ಬೋದು. ಕೆಲವೊಬ್ಬರಿಗೆ ಜಸ್ಟ್ ಒಂದೇ ಸಲ ಆಗ್ಬೋದು, ಕೆಲವೊಬ್ಬರಿಗೆ 1-2 ದಿವಸ ಇರಬಹುದು, ಬಟ್ ಸ್ವಲ್ಪ ಸ್ಪಾಟಿಂಗ್ ಅಷ್ಟೇನೆ. ಹೆವಿ ಬ್ಲೀಡ್ ಯಾವತ್ತೂ ಆಗ್ತಾ ಇರೋದಿಲ್ಲ. ಒಂದು ಫುಲ್ ಪ್ಯಾಡ್ ಅನ್ನ ಸೋಕ್ ಮಾಡುವಷ್ಟು ಅಥವಾ ಒಂದು ಫುಲ್ ಪ್ಯಾಡ್ ಅನ್ನೇ ನೀವು ಚೇಂಜ್ ಮಾಡಬೇಕಾದಷ್ಟು ಬ್ಲೀಡಿಂಗ್ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಲ್ಲಿ ಇರೋದಿಲ್ಲ. ಇದು ಮೋಸ್ಟ್ಲಿ ಈ ಯೋನಿಯಿಂದ ಬರುವಂತ ಒಂದು ಡಿಸ್ಚಾರ್ಜ್ ತರ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ, ರಾದರ್ ದೆನ್ ಆಕ್ಚುಯಲ್ ಬ್ಲೀಡ್ ತರ. ಸಪೋಸ್ ನಿಮ್ಮ ಬ್ಲೀಡಿಂಗಿನ ಬ್ಲಡ್ ಬಹಳ ಬ್ರೈಟ್ ಇದೆ ಅಂಡ್ ಕ್ಲಾಟ್ಸ್ ಹೋಗ್ತಾ ಇದೆ ಅಂದಾಗ ಅದು ಮೋಸ್ಟ್ಲಿ ನಿಮಗೆ ಪೀರಿಯಡ್ಸ್ ಬರೋದಿರ್ಬೋದು, ರಾದರ್ ದೆನ್ ಇಟ್ ಕುಡ್ ಬಿ ಅ ಇಂಪ್ಲಾಂಟೇಶನ್ ಬ್ಲೀಡಿಂಗ್. ಸೊ ಎಷ್ಟು ದಿನ ಇರುತ್ತೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆದ್ರೆ?
ಕೆಲವೊಬ್ಬರಿಗೆ ಕೆಲವು ಗಂಟೆಗಳ ಕಾಲ ಮಾತ್ರ ಇರಬಹುದು, ಕೆಲವೊಬ್ಬರಿಗೆ ಒಂದೆರಡು ದಿನ ಇರಬಹುದು, ಬಟ್ ಮ್ಯಾಕ್ಸಿಮಮ್ ಒಂದು 2-3 ಡೇಸ್ ಅಷ್ಟೇ ಇರುತ್ತೆ, ಅದಕ್ಕಿಂತ ಹೆಚ್ಚು ಇದು ಇರೋದೇ ಇಲ್ಲ. ಅಂಡ್ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ವೇರಿ ಸಹ ಆಗ್ತಾ ಇರುತ್ತೆ. ಬ್ಲೀಡಿಂಗ್ ಆದಾಗ ನಾನೇನಾದ್ರೂ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾ? ಇದು ನಾರ್ಮಲ್ ಫಿನಾಮಿನಾ, ನೀವೇನು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಅವಶ್ಯಕತೆನೂ ಇಲ್ಲ. ಇದರಲ್ಲಿ ಸ್ವಲ್ಪ ನಿಮ್ಗೆ ಕ್ರ್ಯಾಂಪ್ ತರ ಸ್ವಲ್ಪ ಬರ್ತಾ ಇರುತ್ತೆ, ಪೇನ್ ಪೀರಿಯಡ್ ಅಲ್ಲಿ ಬರುವಂತ ಕ್ರ್ಯಾಂಪಿಂಗ್ ತರ ಅದು ಆ ತರ ಇರೋದಿಲ್ಲ. ಇದು ಜಸ್ಟ್ ಒಂದು ಪುಲ್ ಮಾಡಿದ ತರ ಈ ತರ ಪೇನ್ ಇರುತ್ತೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಲ್ಲಿ. ಸೊ ಅದಕ್ಕೆ ನೀವು ಯಾವುದೇ ಪೇನ್ ಕಿಲ್ಲರ್ ಎಕ್ಸೆಟ್ರಾ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಆನ್ ಇಟ್ಸ್ ಓನ್ ಅದು ಸಬ್ಸೈಡ್ ಆಗುತ್ತೆ. ಸೊ ಏನೇನು ಲಕ್ಷಣಗಳು ಬರಬಹುದು ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಇದ್ದಾಗ? ಬಿಕಾಸ್ ಇಂಪ್ಲಾಂಟೇಶನ್ ಆಗಿದೆ ಅಂದ ಅರ್ಥ ಏನು? ನಿಮ್ಮ ಬಾಡಿಯಲ್ಲಿ ನಿಮ್ಮ ಬಾಡಿ ಈಗ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಆಗ್ತಾ ಇದೆ, ಅಲ್ಲಿ ಡೆವಲಪ್ ಆದಂತ ಎಂಬ್ರಿಯೋ ಈಗ ಅಟ್ಯಾಚ್ ಆಗಿ ಅದು ಬೆಳಿಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂಡ್ ಅದು HCG ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ, ಅಲ್ಲಿ ಪ್ರೊಜೆಸ್ಟ್ರಾನ್ ಇರೋದ್ರಿಂದ ಕೆಲವೊಂದು ಲಕ್ಷಣಗಳು ನಿಮ್ಗೆ ಕಾಣ್ತಾ ಇರ್ಬೋದು. ಇದು ಅರ್ಲಿ ಸೈನ್ಸ್ ಅಥವಾ ಅರ್ಲಿ ಲಕ್ಷಣ ಇರ್ಬೋದು ಪ್ರೆಗ್ನೆನ್ಸಿದು. ಸೊ ಆವಾಗ ಈ ಮಹಿಳೆಗೆ ಸ್ತನಗಳಲ್ಲಿ ಸ್ವಲ್ಪ ನೋವು ಉಂಟಾಗ್ತಾ ಇರ್ಬೋದು, ಅವಳಿಗೆ ಹೆಡೇಕ್ ಬರ್ತಾ ಇರ್ಬೋದು, ವಾಂತಿ ಬಂತರ ಆಗ್ತಾ ಇರ್ಬೋದು, ಸುಸ್ತಾಗ್ತಾ ಇರ್ಬೋದು, ಮೂಡ್ ಚೇಂಜಸ್ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್. ಇದನ್ನ ನೋಡಿ ನಾವು ಬಹಳಷ್ಟು ಸಲ ಮಹಿಳೆಯರು ಈ ಪ್ರೆಗ್ನೆಂಟ್ ಇರಬಹುದು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಸೊ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಜೊತೆ ಮಹಿಳೆಯರಿಗೆ ಈ ತರದ ಸಿಂಪ್ಟಮ್ಸ್ ಸಹ ಕಾಣ್ತಾ ಇರಬಹುದು. ಬಹಳಷ್ಟು ಜನರಿಗೆ ಬಹಳ ಕನ್ಫ್ಯೂಷನ್ ಇರುತ್ತೆ, ಇದು ಈ ಇಂಪ್ಲಾಂಟೇಶನ್ ಬ್ಲೀಡಿಂಗಾ, ಪೀರಿಯಡ್ ಪೇನಾ, ಪೀರಿಯಡ್ ಬ್ಲೀಡಿಂಗಾ ಅಂತ ಎಲ್ಲ ಬಹಳ ಕನ್ಫ್ಯೂಷನ್ ಇತ್ತು ಅಂದಾಗ ನೀವು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ತೆಗೆದುಕೊಳ್ಬಹುದು. ಸೊ ದಟ್ ಈಸ್ ಆಲ್ ಅಬೌಟ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂಡ್ period bleeding. Thank you so much for watching the video. Please like, share and subscribe the channel. Thank you.